ಆಯ್ತು. ಈಗ ಥಣಿಸಂದ್ರದ SRK ನಗರದಲ್ಲಿ ಬುಲ್ಡೋಸರ್ಗಳು ಸದ್ದು ಮಾಡ್ತಾ ಇದ್ದಾವೆ. ಬೆಳ್ಳಂಬೆಳಿಗ್ಗೆ 6 ಗಂಟೆಗೆ ಜೆಸಿಬಿಗಳನ್ನ ನುಗ್ಗಿಸಿ ಸುಮಾರು 36 ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಜೆಸಿಬಿಗಳು ಮತ್ತು ಪೊಲೀಸ್ ಫೋರ್ಸ್ನೊಂದಿಗೆ BDA ಜಾಗ ಅಂತ ಹೇಳಿ ಅಕ್ರಮವಾಗಿ ಮನೆಗಳನ್ನ ಕಟ್ಟಿದ್ದಾರೆ ಅಂತ ಹೇಳಿ ಥಣಿಸಂದ್ರ SRK ನಗರದಲ್ಲಿ ಜೆಸಿಬಿಗಳನ್ನ ನುಗ್ಗಿಸಿ ಮನೆಗಳನ್ನ ಕೆಡವಲಾಗ್ತಾ ಇದೆ. ಅಲ್ಲಿಯ ಜನ ರೊಚ್ಚಿಗೆದ್ದಿದ್ದಾರೆ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಮಾತ್ರ ನಮ್ಮ ಮನೆಗಳನ್ನ ಕೆಡವೋದಕ್ಕೆ ಬಿಡೋದಿಲ್ಲ ಅಂತ ಕೂತಿದ್ದಾರೆ. ಖಾತಾ ಇದೆ, ಕಂದಾಯ ಇದೆ, ಟ್ಯಾಕ್ಸ್ ಕಟ್ಟಿದ್ದೀವಿ, ವಾಟರ್ ಫೆಸಿಲಿಟಿ ಇದೆ, ಕರೆಂಟ್ ಫೆಸಿಲಿಟಿ ಇದೆ. ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು. ಆದ್ರೆ ಕೋರ್ಟ್ ಅಲ್ಲಿ ಕೇಸನ್ನ ನಾವು ಸೋತಿದ್ದೇವೆ ಅಂದ ಮಾತ್ರಕ್ಕೆ ನೋಟಿಸ್ ಕೊಡದೆ ನಮ್ಮ ಮನೆಗಳನ್ನ ಖಾಲಿ ಮಾಡ್ತೀರಾ, ಬುಲ್ಡೋಸರ್ ನುಗ್ಗಿಸ್ತೀರಾ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಇದು ಯೋಗಿ ಅವರ ಸರ್ಕಾರನ, ಸಿದ್ದರಾಮಯ್ಯನವರ ಸರ್ಕಾರನ? ಅಲ್ಲಿ ಬುಲ್ಡೋಸರ್ ಬಾಬಾ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಎಲ್ಲ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅದೇ ಯೋಗಿ ಮಾಡೆಲ್ ಅನ್ನ ಅನುಸರಿಸ್ತಾ ಇದ್ದಾರಾ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕೋಗಿಲು ಆಯ್ತು ಈಗ ಥಣಿಸಂದ್ರದ ಸರದಿ. ಥಣಿಸಂದ್ರದಲ್ಲಿ ಘರ್ಜಿಸುತ್ತಿವೆ ಜೆಸಿಬಿಗಳು. ಎಸ್, ಕೋಗಿಲಿನಲ್ಲಿ ನಡೆದಂತಹ ವಿಚಾರ ತಮ್ಗೆಲ್ರಿಗೂ ಗೊತ್ತಿದೆ ವೀಕ್ಷಕರೇ. ಯಾಕೆ ಅಂದ್ರೆ ಕೋಗಿಲು ಲೇಔಟ್ ನಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ ಮನೆಗಳನ್ನ ತೆರವುಗೊಳಿಸಲಾಯಿತು. ತುಂಬಾ ದೊಡ್ಡ ಹೈಡ್ರಾಮಾ ನಡೀತು, ರಾಜಕೀಯ ನಡೀತು, ಕೇರಳ ಸರ್ಕಾರ ಇನ್ವಾಲ್ವ್ ಆಯ್ತು. ಈಗ ಅಲ್ಲಿ ಏನು ಮನೆಗಳನ್ನ ಕೆಡವಿದ್ದಾರೆ, ಅಲ್ಲಿ ಕೆಲವರಿಗೆ ಪರ್ಯಾಯವಾದಂತಹ ವ್ಯವಸ್ಥೆಯ ರೀತಿಯಲ್ಲಿ ಮನೆಗಳನ್ನ ವಿತರಿಸುವಂತ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈ ಮಧ್ಯೆ ಥಣಿಸಂದ್ರದಲ್ಲೂ ಕೂಡ ಅತಿ ಹೆಚ್ಚು ಅಲ್ಪಸಂಖ್ಯಾತರು ವಾಸ ಮಾಡುವಂತಹ ಒಂದು ಪ್ರದೇಶ ಥಣಿಸಂದ್ರದ SRK ನಗರ. SRK ನಗರ, ಐ ಡೋಂಟ್ ನೋ SRK ನಗರ ಅಂದ್ರೆ ಶಾರುಖ್ ಖಾನ್ ನಗರನ, ಐ ಡೋಂಟ್ ನೋ, ನನ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಬಟ್ SRK ನಗರ, ಥಣಿಸಂದ್ರದ SRK ನಗರದಲ್ಲಿ ಬೆಳ್ಳಂಬೆಳಿಗ್ಗೆ ಜೆಸಿಬಿಗಳ ಜೊತೆಗೆ ಅಧಿಕಾರಿಗಳು ಮತ್ತು ಪೊಲೀಸ್ ಫೋರ್ಸ್ ಹೋಗಿ ಅಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ 36 ಮನೆಗಳನ್ನ ನೆಲಸಮ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನ ಆಕ್ರೋಶಗೊಂಡಿದ್ದಾರೆ. ಇದು ಏನು ಸಿದ್ದರಾಮಯ್ಯನವರ ಸರ್ಕಾರನ ಅಥವಾ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಸರ್ಕಾರನ? ಬೆಳ್ಳಂಬೆಳಿಗ್ಗೆ ಬುಲ್ಡೋಸರ್ ನುಗ್ಗಿಸಿ ನಮ್ಮ ಮನೆ ಮಟ್ಟಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಒಂದು ನೋಟಿಸ್ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BDA ಮತ್ತು ಅಲ್ಲಿರುವಂತಹ ನಿವಾಸಿಗಳ ಮಧ್ಯೆ ಕೋರ್ಟ್ ನಲ್ಲಿ ಕೇಸ್ ಕೂಡ ನಡೆದಿದೆ. ಕೇಸಲ್ಲಿ ಅಲ್ಲಿನ ನಿವಾಸಿಗಳು ಸೋತೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಜೆಸಿಬಿಗಳನ್ನ ನುಗ್ಗಿಸಿ ಮನೆಗಳನ್ನ ಒಡೆದು ಹಾಕಲಾಗಿದೆ. ಇದು ಅಕ್ರಮವಾಗಿ ಒತ್ತುವರಿ ಮಾಡಿರುವಂತಹ ಜಾಗ. ಹಾಗಾಗಿ ಈಗಾಗಲೇ 200ಕ್ಕೂ ಹೆಚ್ಚು ಮನೆಗಳನ್ನ ತೆರವು ಮಾಡಿದ್ರು. 36 ಮನೆಗಳು ಉಳ್ಕೊಂಡಿದ್ವು ಅಂತ ಅನ್ಸುತ್ತೆ. ಈ ಒಂದು ತೆರವು ಕಾರ್ಯಾಚರಣೆಗೆ ಒತ್ತುವರಿದಾರರು ಯಾರ್ಯಾರಿದ್ದಾರೆ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಟಿಸ್ ಅನ್ನ ಕೊಡದೆ ಏಕಾಏಕಿ ಬಂದು ಮನೆ ತೆರವು ಮಾಡ್ತಾ ಇದ್ದಾರೆ. ದಾಖಲೆಗಳಿವೆ, ಈ ಖಾತಾ ಇದೆ, ಆದ್ರೂ ಕೂಡ ಮನೆಗಳನ್ನ ಒಡೆದಾಕ್ತಾ ಇದ್ದಾರೆ. ಸ್ವತಃ ಕೃಷ್ಣ ಬೈರೇಗೌಡರು ಇಲ್ಲಿಗೆ ಬಂದು ನಿಮ್ಮ ಮನೆಗಳನ್ನ ನಾವು ಕೆಡವೋದಿಲ್ಲ ಅಂತ ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ರು. ಆದ್ರೂ ಕೂಡ ನೀವು ಮನೆಗಳನ್ನ ಕೆಡವ್ತಾ ಇದ್ದೀರಾ. ಸೊ ಈ ಒಂದು ತೆರವು ಕಾರ್ಯಾಚರಣೆ ಏನಿದೆ ಇದರಲ್ಲಿ ಬಹಳ ಡ್ಯಾಮೇಜ್ ಆಗ್ತಾ ಇರೋದು ಕೃಷ್ಣ ಬೈರೇಗೌಡರಿಗೆ. ಯಾಕೆ ಅಂದ್ರೆ ಕೃಷ್ಣ ಬೈರೇಗೌಡರು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು, ಭರವಸೆ ಕೊಟ್ಟಿದ್ರು, ನಿಮ್ಮ ಮನೆಗಳನ್ನ ಒಡೆದಾಕಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಒಡೆದಾಕ್ತಾ ಇದ್ದಾರೆ. ಯಾರ ಮಾತನ್ನ ಕೇಳಬೇಕು, ಯಾರ ಮಾತನ್ನ ಬಿಡಬೇಕು ಅಂತ ಅಲ್ಲಿರುವಂತಹ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 20-30 ವರ್ಷದಿಂದ ಇಲ್ಲೇ ಇದ್ದೀವಿ, ಈಗ BDAದು ಜಾಗ ಅಂತಿದ್ದಾರೆ. ಇದಕ್ಕಿದ್ದಂತೆ ಹೋಗಿ ಅಂದ್ರೆ ನಾವೆಲ್ಲ ಹೋಗ್ಬೇಕು? ಇಲ್ಲೇ ಬೇಕಾದ್ರೆ ನಾವು ಸತ್ತೋಗ್ತೀವಿ, ಆದ್ರೆ ನಮ್ಮ ಮನೆಗಳನ್ನ ಮಾತ್ರ ಒಡೆಯೋದಕ್ಕೆ ಬಿಡೋದಿಲ್ಲ. ನಮ್ಗೆ ನಮ್ಮ ಮನೆ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು.
ತುಂಬ್ಕೊಂಡು ಹೋಗ್ರಿ ಇಲ್ಲ ಎಲ್ಲ ಇದೆ ಅದ್ರೊಳಗೆ ಏನು ಕುಡಿತಾ ಇಲ್ಲ ಈವ್ನಿಂಗ್ ಇಲ್ಲ ಹೋಗ್ತಾರೆ ಹೋಗಿ ತುಂಬ್ಕೊಂಡು ಹೋಗ್ರಿ ಇಲ್ಲ ಎಲ್ಲ ಇದೆ ಅದ್ರೊಳಗೆ ಏನು ಕುಡಿತಾ ಇಲ್ಲ ಈವ್ನಿಂಗ್ ಇಲ್ಲ ಹೋಗ್ತಾರೆ ಹೋಗಿ ತುಂಬ್ಕೊಂಡು ಹೋಗ್ರಿ